ಸೀತಾ, ಇಲ್ಲಿಗೆ ಯಾಕೆ ನಾನು ಕರ್ಕೊಂಬಂದೆ? ರಾಜು ರೀ, ಸ್ವಲ್ಪ ಬನ್ನಿ, ಸುಮ್ಮನೆ ಬನ್ನಿ. ನಿಮ್ಗೆ ಇಲ್ಲಿ ಸತ್ಯ ಅಸತ್ಯಗಳೆಲ್ಲ ಗೊತ್ತಾಗುತ್ತವೆ. ನಾನು ಇಲ್ಲಿ ತನಕ ಬಂದಿದ್ದಷ್ಟೇ ನಂಗೆ ನೆನಪು ಗೊತ್ತು. ಆದರೆ ಅದು ಮುಂದಿನ ಏನಾಯಿತು, ಯಾರು ನನ್ನ ಮುಂದೆ ಬಂದರು, ನನಗೆ ಏನಾಯಿತು ಅನ್ನೋದೇ ಗೊತ್ತಿಲ್ಲ. ಅವತ್ತು ಯಾಕೆ ಹಾಗೆ ಮಾಡಿದೆ ಅನ್ನೋದು ನನಗೆ ಗೊತ್ತಿಲ್ಲ. ಪ್ಲೀಸ್ ಬನ್ನಿ. ಆ, ಬೇಕಾದರೆ ರಮೇಶ್ ಭಾವನೂ ಫೋನ್ ಹಚ್ಚಿ ಕರೆಸಿ. ಆದಷ್ಟು ಲಕ್ಷ್ಮಿ ಅಕ್ಕನೂ ಕರೆಸಿ. ಹ್ಞೂ. ಅಯ್ಯೋ, ನೀನು ಕರೆಯೋ ಬದಲಲ್ಲಿ ನಾನು ಬೇರೆ ಹಳೆ ನೆನಪಿಲ್ಲು ಅಂತ ಫೋನು ಯೂಸ್ ಮಾಡ್ತಾ ಇಲ್ಲ, ಮನೇಲೇ ಇಟ್ಟು ಬಂದಿದ್ದೀನಿ. ನೀನೇ ಫೋನ್ ಮಾಡು. ಹ್ಞೂ, ಮಾಡ್ತೀನಿ ರೀ. ಆದರೆ ನನ್ನ ನಂಬರ್ ನೋಡಿ ಎತ್ತಾರೋ ಇಲ್ಲೋ? ಮಾಡು ನೋಡೋಣ, ಎತ್ತಿದ್ರೆ ನಮ್ಮ ಲಕ್ಕು, ಇಲ್ಲ ಅಂದರೆ ಇಲ್ಲ. ಹ್ಞೂ, ಮಾಡ್ತೀನಿ. ಹ್ಞೂ, ರಿಂಗ್ ಆಗ್ತಾ ಇದೆ ರೀ, ಎತ್ತಾ ಇಲ್ಲ. ಆದರೂ ರೀ, ನನ್ನ ಮಾತು ನಂಬಿ ಇಲ್ಲಿ ತನಕ ಬಂದ್ರಲ್ಲ, ನಿಮಗೆ ಹಿಂದಿನ ನೆನಪಿದೆ ಅನ್ನೋದು ನನಗೆ ಬಹಳ ಖುಷಿ ಆಯಿತು. ಆದರೆ ನೀವು ಇಷ್ಟು ನಾಟಕ ಮಾಡಿದ್ರಿ ಅಂತ ನನಗೆ ಗೊತ್ತೇ ಆಗಲಿಲ್ಲ ರೀ. ಸತ್ಯನ ತಿಳ್ಕೊಳ್ಳೋಕ್ಕೆ ನೀವು ಬಂದ್ರಲ್ಲ, ನನಗಷ್ಟೇ. ಮೊದಲು ಫೋನ್ ಹಚ್ಚು, ಆಮೇಲೆ ನೋಡೋಣ. ಹಲೋ, ಯಾರು? ಎತ್ತಿದ್ರು ನೀವೇ ಮಾತಾಡಿ. ಹಲೋ ಹಲೋ. ನಾನು ನಾನು ಆ, ನೀನು ನಮ್ಮನ್ನ ಅಲ್ಲ? ನಾ ಅವತ್ತು ನಮ್ಮ ಮನೆಗೆ ಬಂದಿದ್ದೆಲ್ಲ ರಮೇಶಣ್ಣ ಅಂತ ಹೇಳಿದೆ ನನ್ನ ಮುಂದೆ. ನನ್ನನ್ನು ಎಲ್ಲರೂ ರಾಜು ಅಂತ ಕರಿತಿರಲ್ಲ. ನಾನು ಇಲ್ಲಿ ಸೀತಾ ಅನ್ನೋಕ್ಕೆ ನಾನು ನೋಡ್ಕೊಳಕ್ಕೆ ಬಂದಿದ್ದಲ್ಲ, ಇಲ್ಲೆಲ್ಲೋ ಕರ್ಕೊಂಬಂದುಬಿಟ್ಟಿದ್ದಾಳೆ ನನ್ನ. ಅವಳು ಫೋನ್ ಸಿಕ್ಕಿದೆ, ಅವಳು ಅಲ್ಲಿ ಹೋಗಿದ್ದಾಳೆ. ಅದಕ್ಕೆ ಫೋನ್ ಮಾಡಿದ್ದೀನಿ. ಒಂಚೂರು ಬರ್ತೀಯಣ್ಣ, ನನ್ನ ಕಾಪಾಡ್ತೀಯಾ? ರಾಜು, ರಾಜು, ಎಲ್ಲಿದೆಯಾ ರಾಜು? ಏನಾಯಿತು ನಿನಗೆ? ಅವ್ಳ ಜೊತೆ ಯಾರು ಕಳಿಸ್ದ್ರು ನೀನು? ಅಪ್ಪನಿಗೂ ಬುದ್ಧಿ ಇಲ್ಲ. ಇಲ್ಲಿ ಲಕ್ಷ್ಮಿನ ಕೊಲೆ ಮಾಡೋದಕ್ಕೆ ನೋಡಿದವಳು ಈಗ ನಿನ್ನನ್ನು ಕೊಲೆ ಮಾಡೋಕ್ಕೆ ಅಲ್ಲಿ ಕರ್ಕೊಂಡೋಗಿದ್ದಾಳೆ. ಅಯ್ಯೋ ದೇವ್ರೆ, ನೀನು ಯಾಕೆ ಅಲ್ಲಿ ಹೋದೆ? ನಿನಗೆ ಒಂಚೂರು ಬುದ್ಧಿನೇ ಇಲ್ಲ. ಸರಿ ಆಯ್ತಿರು, ಬರ್ತೀನಿ. ಎಲ್ಲಿದೆಯಾ ಏನು ಅಂತ ಗೊತ್ತಾ? ನಂಗೆ ಎಲ್ಲಿದ್ದೀನಿ ಏನು ಅಂತ ಗೊತ್ತಿಲ್ಲ. ಇದೊಂದು ದೊಡ್ಡ ಪಾಡು ಬಿದ್ದಿರೋ ಹಳೆ ಮನೆ ಇದೆ. ಇದ್ರದ್ದೊಂದು ಫೋಟೋ ತೆಗೆದು ಕಳಿಸ್ತೀನಿ. ಹಾಂ, ಬೇಗ ಕಳಿಸು. ಅಣ್ಣ, ಅದು ನಾ ಅಣ್ಣ ಅಂತ ಕರಿಬೋದಲ್ಲ? ನಿಮ್ಮ ಹೆಂಡ್ತಿನೂ ಕರ್ಕೊಂಬರ್ರಿ. ಅಯ್ಯೋ, ನನ್ನ ಮುಂದಿದ್ದ ತಮ್ಮನೇ ನೀನು, ನಾನು ಅಣ್ಣ ಅಂತ ಕರಿಬೇಕು ಅಂತ ಕೇಳ್ತಾ ಇದ್ದಿಲ್ಲ. ಆಯಿತು, ಲಕ್ಷ್ಮೀನ ಕರ್ಕೊಂಡು ನಾನು ಅಲ್ಲೇ ಬರ್ತೀನಿ. ಅವಳು ಏನಾದರೂ ಮಾಡಿದ್ರೆ ಅವಳು ಅಲ್ಲೇ ಅರೆಸ್ಟ್ ಮಾಡಿದ್ರೆ ಆಯಿತು. ಹ್ಞೂ ಹ್ಞೂ, ಆಯಿತು. ರಾಜು ಅವರೇ, ಯಾಕೆ ಹಂಗೆ ಹೇಳಿದ್ರಿ? ನಾನು ಎಲ್ಲಿ ನಿಮ್ಮನ್ನು ಕೊಲೆ ಮಾಡಕ್ಕೆ ಕರ್ಕೊಂಡ್ಬಂದೆ? ನೀವೇ ತಾನೇ ಹಿಂದಿನ ನೆನಪು ಬಂದಿದೆ ಅಂತ ಹೇಳಿದ್ರಿ. ಈಗ ನೋಡಿದ್ರೆ ಉಲ್ಟಾ ಮಾತಾಡಿದ್ರಿ, ಫೋನ್ ಹಚ್ಕೊಟ್ರೆ. ಏನಿದು? ಸೀತಾ, ನಾನು ಹಿಂಗೆ ಹೇಳಲಿಲ್ಲ ಅಂದರೆ ಅಣ್ಣ ಆಗಲಿ ಅದಕ್ಕೆ ಆಗಲಿ ಬರೋದಿಲ್ಲ ಇಲ್ಲಿ. ನೀನು ನನ್ನ ಅಪಾಯ ಮಾಡೋಕ್ಕೆ ಕರ್ಕೊಂಬಂದಿದ್ದಿ ಅನ್ನೋ ಕಾರಣಕ್ಕೆ ಅವ್ರು ಇಲ್ಲಿ ಬಂದೇ ಬರ್ತಾರೆ. ಅಲ್ಲಿವರೆಗೂ ನಾವಿಲ್ಲಿ ತಲಾಶ್ ಮಾಡ್ತಾರಣ್ಣ, ಬಾ. ಅಲ್ಲ, ನನ್ನ ಮೇಲೆ ಅಪಾರ್ಥ ತಿಳ್ಕೊಂಡು ಬಂದ ತಕ್ಷಣ ನನ್ನ ಮೇಲೆ ಸೂಟದು ಮಾಡಿದ್ರೆ ಏನು ಮಾಡೋದು? ಲಕ್ಷ್ಮಿ ಅತ್ತಿಗೆ ಅಷ್ಟು ಕೆಟ್ಟೋಳಲ್ಲ, ನನಗೆ ಗೊತ್ತು. ನೀನು ಬಾ. ಸತ್ಯನ ತಿಳ್ಕೊಳ್ಳೋಕೆ ನಾನು ಇಲ್ಲಿವರೆಗೂ ನಾಟಕ ಆಡಬೇಕಾಯ್ತು. ಒಂದು ಸತ್ಯ ನನಗೆ ಗೊತ್ತಾದಮೇಲೆ ನಿನ್ನ ನಂಬಿದ್ದು ನಾನು. ಯಾವ ಸತ್ಯ? ನೀನು ಟೇಷನಿಗೆ ಬಂದಾಗ ನನಗೆ ಇವತ್ತು ಹಿಂಗಾಯಿತು, ನನಗೆ ಇದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ ಅಂದಾಗ ನಂಗೆ ಲಕ್ಷ್ಮಿ ಅದಕ್ಕೆ ಫೋನ್ ಮಾಡಿದರು. ಆದರೆ ನಂಗೆ ಹಿಂದಿನ ನೆನಪು ಇಲ್ಲ ಅನ್ನೋ ಥರನೇ ನಾನು ಆ್ಯಕ್ಟ್ ಮಾಡಿದೆ. ಆದರೂ ಅವ್ರು ಎಲ್ಲ ವಿಷಯ ಹೇಳಿದ್ರು. ಈ ಥರದ್ದು ಏನೋ ಸೀತಂದು ತಪ್ಪಿಲ್ಲ ಅಂತ ಅನ್ಸತೈತಿ. ಒಂದು ಸಲ ನೀವು ಕಂಡು ಹಿಡೀರಿ, ನಿಮ್ಗೆ ನೆನಪಿನ ಶಕ್ತಿ ಅಂತೂ ಇಲ್ಲ, ನೆನಪಿನ ಶಕ್ತಿ ಬಂದಮೇಲೆ ಕಂಡು ಹಿಡೀರಿ ಅಂತ ನಂಗೆ ಮೆಸೇಜ್ ಹಾಕಿದ್ರು. ಆ ಮೆಸೇಜ್ ನೋಡಿದೆ ನಾನು. ಆದರೆ ನಂಗೆ ನೆನಪಿನ ಶಕ್ತಿ ಎಲ್ಲ ಇತ್ತು. ಆದರೆ ಅದು ಲಕ್ಷ್ಮಿ ಅತ್ತಿಗೆಗಾಗಲಿ, ಅಣ್ಣನಿಗಾಗಲಿ, ಅಪ್ಪ ಅಮ್ಮನಿಗಾಗಲಿ ಯಾರಿಗೂ ಗೊತ್ತಿಲ್ಲ. ಈಗ ನೀನು ಏನೇನು ಮಾಡಿದ್ಯಾ, ಯಾಕೆ ಈ ಥರ ಮಾಡಿದೆ ಅನ್ನೋದನ್ನು ಗೊತ್ತು ಮಾಡಬೇಕು. ನಡಿ ನೋಡೋಣ. ಹೌದಾ, ಇಷ್ಟೆಲ್ಲ ನನ್ನ ಹಿಂದೆ ನಡೆದಿದೆ. ನಡೀರಿ. ಆದರೆ ಅಕ್ಕ ತುಂಬ ಒಳ್ಳೆಯವಳಲ್ಲ? ಅಕ್ಕ ತುಂಬ ಒಳ್ಳೆಯವಳು, ತಂಗಿ ಹೇಗಂತ ತಿಳ್ಕೊಬೇಕಲ್ಲ. ನಡಿ. ಹ್ಞೂ, ಬನ್ನಿ ರೀ. ಬನ್ನಿ ಬನ್ನಿ, ಇಲ್ಲಿ ಇಲ್ಲಿ ಯಾರು ಇದ್ದಾರೆ? ಬನ್ನಿ. ಹೌದು, ಯಾರ್ದೋ ಗೊತ್ತಿರೋ ದನಿನೇ ಕೇಳ್ತಾ ಇದೆ. ಎಲ್ಲೋ ಸ್ಪಷ್ಟವಾಗಿ ಕೇಳದಿರೋ ದನಿ ಇದೆ. ಈ ಪಾಳು ಬಂಗ್ಲೆಲಿ ಯಾರಿದ್ದಾರೆ? ಇದು ನಮ್ಮ ಹಳೆ ಮನೆ, ಹಳೆಯ ಕಾಲದ ಮನೆ ಇದು. ನಮ್ಮದೇ. ನನಗೆ ಈಗ ನೆನಪು ಬಂತು. ಇದು ನಮ್ಮದೇ ಹಳೆ ಮನೆ. ಇದನ್ನು ನಾವು ಯಾರು ಭೂತ್ ಬಂಗ್ಲೆ ಅಂತ ಯಾರೂ ತಗೋತಾ ಇಲ್ಲ. ಏನು ಮಾಡೋದು? ಇಲ್ಲಿಗೆ ಯಾರು ಬಂದದಾರ? ಒಳಗೆ ನಡಿ ಸೀತಾ, ಒಳಗೆ ನಡಿ. ರೀ, ನನಗವತ್ತು ಇಲ್ಲಿ ಬರಕ್ಕೆ ಹೇಳಿದ್ದು ಡಾಕ್ಟ್ರು. ಇಲ್ಲಿಂದ ಇಷ್ಟೆಲ್ಲ ಆಗಿದ್ದು ನನಗೆ ಅದ್ರ ಮೇಲೆ ಗೊತ್ತೇ ಇಲ್ಲ. ಆದರೆ ಆ ಡಾಕ್ಟ್ರು ಇಲ್ಲಿ ಇರಲೇ ಇಲ್ಲ. ಅವನು ಇಲ್ಲಿ ಬರಕ್ಕೆ ಹೇಳಿ ಮತ್ತೆ ಅಲ್ಲಿ ಬೇರೆ ಕಡೆ ನನಗೆ ಮಾರನೇ ದಿನ ಸಿಕ್ಕ. ಅಂದರೆ ಇದೇನೋ ಪ್ಲಾನಿಂಗ್ ನಡೀತಾ ಇದೆ ರೀ. ನಡೀರಿ. ನಡಿ ನಡಿ. ಅಲ್ಲ, ನೀವೆಲ್ಲ ಹೇಳ್ದಂಗೆ ನಾನು ಪ್ಲ್ಯಾನ್ ಮಾಡಿ ಆ ಸೀತನ ಇಲ್ಲಿ ಬರೋ ಹಾಗೆ ಮಾಡಿದೆ. ಡಾಕ್ಟ್ರ್ ಜೊತೆ ಮಾತಾಡಿದೆ. ನೀವು ಹೇಳಿದ್ರಿ ಅಂತ ನಾನು ಎಲ್ಲ ಮಾಡಿದೆ. ನಮ್ಮ ಮನೆಯವ್ರಿಗೆ ನಾನು ತಗ್ಗ ತೊಡ್ದೆ. ಆದರೆ ನೀವೇನು ಮಾಡ್ತಾಯಿದ್ದೀರಾ? ನನ್ನ ಸೇರನ್ನ ನಂಗೆ ಕೊಟ್ಬಿಡಿ. ಆಮೇಲೆ ನಾನು ನಿಮ್ಮ ಮುಸಾಬರಿಗೆ ಬರಲ್ಲ. ಅದರಲ್ಲೂ ಅದು ಆಸ್ತಿ ಎಲ್ಲ ಇರೋದು ನಮ್ಮ ಮಾವನ ಹೆಸರಲ್ಲಿ. ನಾಳೆ ಅವರಿಬ್ಬರು ದಿಕ್ಕಾಪಾಲಾದರೆ ಆ ಆಸ್ತಿ ಎಲ್ಲ ಮಗಳಿಗೆ ಬರೋದು, ಮಗಳಿಂದ ನನಗೆ ಬರೋದು. ನಿನಗೆಲ್ಲಿ ಬರುತ್ತೆ? ಹಾಂ
ನೀನು ಇಲ್ಲೇ ದಾಳವಾಗಿ ಇರೋದಷ್ಟೇ. ರೀ ರೀ ಅಲ್ಲಿ ನೋಡಿ, ಅಲ್ಲಿ ನೋಡಿ ರೀ, ಇವ್ರು ಯಾರು ರೌಡಿಗಳು? ಈ ಕಳ್ಳ ಸ್ವಾಮೀಜಿ, ಅವನು ದಡಿಯ. ಅಲ್ಲಿ ಅಲ್ಲಿ ಯಾರ್ದ ಮುಖ ಕಾಣ್ತಾ ಇಲ್ಲ ರೀ. ನೋಡಿದ್ರೆ ಹಿಂದ್ಗಡೆಯಿಂದ ನಮ್ಮ ರೂಪಕ್ಕನ ಗಂಡ ಸುಬ್ಬು ಮಾಮನ್ ಥರ ಇಲ್ಲ. ಒಂಚೂರು ನೋಡ್ರಿ, ಸುಬ್ಬು ಕಾಕ ಮಾಮ ಅಂತ ಇದೀನಿ ಆ ಥರದಲ್ಲಿ ನೋಡ್ರಿ ಒಂದಿಟ. ಹೌದು ಸೀತಾ, ನಿಜ. ಅವನು ಹಿಂದ್ಗಡೆಯಿಂದ ಸೇಮ್ ಹಾಗೆ ಇದ್ದಾನೆ, ಮುಂದ್ಗಡೆ ಮಕ್ಕ ಕಾಣ್ತಾ ಇಲ್ಲ, ಅವ್ರದ್ದೆಲ್ಲ ಕಾಣ್ತಾ ಇದೆ. ಇದನ್ನು ಸೋಷಿಯಲ್ ಮೀಡಿಯಾದಲ್ಲೇ ವಿಡಿಯೋ ಮಾಡು, ಇದೆಲ್ಲರ ಕಡೆ ಸೇರ್ ಆಗಬೇಕು. ಹಾಗೆ ಮಾಡು, ವಿಡಿಯೋ ಮಾಡಿಬಿಡು, ಇದು ಹೋಗ್ತಾನೆ ಇರಲಿ. ಯಾಕಂದರೆ ಇದನ್ನು ನಾವೇನಾದರೂ ಅವ್ರ ಕೈ ಸಿಕ್ಕರೆ ನಾವು ಕೊಲ್ಲದೆ ಬಿಡಲ್ಲ. ಅವರು ತುಂಬ ಚೆನ್ನಾಗಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಹೋಗ್ತಾ ಇದ್ರೆ ಇವ್ರ ಬಂಡವಾಳ ಎಲ್ಲ ಗೊತ್ತಾಗುತ್ತೆ. ಅಷ್ಟು ಮಾಡು. ಸರಿ ರೀ, ಇಲ್ಲೇ ಕಿಟಕಿಲಿ ನಿಂತ್ಕೊಂಡೆ ವಿಡಿಯೋ ಮಾಡ್ತೀನಿ. ಆಯ್ತು, ಮುಂದಕ್ಕೆ ಹೋಗೋದು ಬೇಡ, ನಂಗೆ ಭಯ ಆಗ್ತಾ ಇದೆ. ಅವರೆಲ್ಲ ತುಂಬ ದಾಂಡಿಗರಿದ್ದಾರೆ ಅಂತ ಅನಿಸ್ತಿದೆ. ಏನು ದಾಳ ಗೀಳ ಅಂತ ಇದ್ದೀರಾ? ನನ್ನ ಸೇರು ನನಗೆ ಕೊಟ್ಬಿಡಿ ಅಂದೆ. ಸೇರು ಇಲ್ಲ, ಪಾವು ಇಲ್ಲ, ಚಟಕ್ಕೂ ಇಲ್ಲ, ಹೋಗಲೇ. ಮಿಸ್ಟರ್, ನೀನು ಆ ಲಕ್ಷ್ಮಿ ಮೇಲೆ ಸೇಡು ತೀರಿಸ್ಕೋಬೇಕಂದೆ. ನಾನು ಅದಕ್ಕೆ ಸಾಥ್ ಕೊಟ್ಟೆ. ಲಕ್ಷ್ಮಿನ ಕೊಲ್ಲಕ್ಕೆ ಸೀತನ ಬಳಸ್ಕೊ ಅಂತ ಪ್ಲ್ಯಾನ್ ಮಾಡೋಣ ಅಂದೆ. ಸರಿ ಆಯಿತು ಅಂದೆ, ನೀನು ಹೇಳ್ದಂಗೆ ಎಲ್ಲ ಮಾಡಿದ್ವಿ. ಆದರೆ ಅದೆಲ್ಲ ಪ್ಲ್ಯಾನು ಉಲ್ಟಾ ಆಗಿ ಪಾಪ ನಮ್ಮ ಮೈದ್ನ ಅಂತೀನಿ, ನನ್ನ ಹೆಂಡತಿ ತಮ್ಮ ರಾಜುಗೆ ಆಕ್ಸಿಡೆಂಟ್ ಆಗಿ ಅವನು ಹಿಂದಿನ ನೆನಪೆಲ್ಲ ಹೋಗುವಂಗಾಯ್ತು. ಆ ರಮೇಶ ಮನೆ ಬಿಟ್ಟು ಹೋಗುವಂಗಾಯ್ತು. ಮನೇನೇ ಛಿದ್ರ ಆಗೋಯ್ತು. ನಾನು ನಿನ್ನ ಹೇಳ್ದಂಗೆ ಮಾಡಿಲ್ವಾ? ನಾವು ಹೇಳಿದ್ದು ಆ ಹಾಳಾದ ಲಕ್ಷ್ಮಿನ ಸಾಯಿಸು ಅಂತ. ಅದನ್ನು ನಡಿಲಿಲ್ವೇ? ಮತ್ತು ನಿನ್ನ ಸೇರಿ ನಾವು ಹೇಗೆ ಕೊಡಬೇಕು? ನೋಡು, ನಾವು ಸೀತನ ಕಟ್ಟಿ ಇಲ್ಲಿ ಬರೋ ಹಾಗೆ ಮಾಡಿದ್ವಿ. ಹಾಗೆ ನಿನ್ನ ಇಲ್ಲಿನೇ ತಗ್ಗ ತೋಡಿ ಮುಚ್ಚೋಗಿ ಮಾಡಿಬಿಡ್ತೀವಿ. ನೀನು ಈ ಜನ್ಮದಲ್ಲಿ ಇಲ್ಲಿ ಹುಟ್ಟೇ ಇಲ್ಲ ಅಂತ ಅನಿಸ್ಬಿಡ್ತೀವಿ. ನಿನ್ನ ಪಾಡಿಗೆ ನೀನು ಸುಮ್ಮನಿರಬೇಕು. ಚೋಟ್ ಮೆಣಸಿನ್ಕಾಯಿ ಮುಚ್ಕೊಂಡು ನಿಂತ್ಕೊಳ್ಳೋ. ದೊಡ್ಡವ್ರು ಮಾತಾಡುವಾಗ ನಿಂದೇನು? ನನ್ನ ಚೋಟ್ ಮೆಣಸಿನ್ಕಾಯಿ ಅಂತೀಯೇನೋ ಲೋಫರ್. ಸಾಹೇಬ್ರ, ಇನ್ನು ಅವನ ಕೆಲಸಗಳಾಗಬೇಕು. ಅವ್ನು ಹೊಡೆಯೋದು ನಿಲ್ಲಿಸಿ, ಇಲ್ಲಾಂದರೆ ನಿಮ್ಮ ಕೆಲಸಗಳೆಲ್ಲ ಫ್ಲಾಪ್ ಆಗುತ್ತೆ ಸಾಹೇಬ್ರೆ. ಮಗನೇ, ನಿಲ್ಲಿಸೋ ನೀನು. ನನ್ನೇ ಹೊಡಿತೀಯೇನೋ ನೀನು? ದಿವಾನ್ ಮನೆ ಅಳಿಯಾತನೋ ನಾನು? ನಿಜವಾಗ್ಲೂ ಸೀತಾ, ಇವನು ನಮ್ಮ ತಂಗಿ ಗಂಡನೇ ಸೀತಾ. ಅದಕ್ಕೆ ಹೇಳಿಲ್ರಿ, ಇಲ್ಲೇನೋ ಷಡ್ಯಂತ್ರ ನಡೀತಾ ಇದೆ. ಇವರೆಲ್ಲ ಕೂಡಿ ನನಗೇನೋ ಮಾಡಿದ್ರು ಅಂತ ನೀವೇ ತಿಳ್ಕೊಳ್ಳಿಲ್ಲ. ನಮ್ಮ ಅಕ್ಕನ ಮುಗಿಸೋಕ್ಕೆ ಇವರೆಲ್ಲರೂ ಸೇರಿ ನನ್ನ ಮೇಲೆ ವಾಮಾಚಾರ ಮಾಡಿಸಿದಾರ್ರಿ. ಇದು ಯಾವ ರೀತಿ ಇರ್ಬೋದು ರೀ? ನನಗಂತೂ ಗೊತ್ತಾಗ್ತಾ ಇಲ್ಲ. ಅಕ್ಕ ಇನ್ನೂ ಬರಲಿಲ್ವಾ ರೀ? ವಿಡಿಯೋ ಎಲ್ಲ ಆಗ್ತಾ ಇದೆ, ಸೋಷಿಯಲ್ ಮೀಡಿಯಾಗೆ ಹೋಗ್ತಾ ಇದೆ. ಲಕ್ಷ್ಮಿ, ಅಲ್ಲೋಡಲಿ ಸೀತಾ ಮತ್ತು ರಾಜು. ಬೇಗ ಹೋಗಿ ಸೀತನ ಅರೆಸ್ಟ್ ಮಾಡು. ರೀ, ಫೋನಿಗೆ ಏನೋ ಮೆಸೇಜ್ ಬಂತು, ನೋಡ್ತೀನಿ ರೀ. ಅಯ್ಯೋ, ಮೆಸೇಜ್ ಮನೆ ಹಾಳಾಗ್ಲ. ಅಲ್ಲಿ ನೋಡಿ, ರಾಜುನ ಸೀತಾ ಕರ್ಕೊಂಬಂದು ಏನೋ ಮಾಡ್ತಾ ಇದ್ದಾಳೆ. ನೋಡಿದ್ರಾಯ್ತು ನಿಂದ್ರಿ, ಅವ್ರಿಬ್ರು ಇಲ್ಲೇ ಇಲ್ವಾ ನನ್ನ ಕಣ್ಮುಂದೆ? ಅವ್ರು ನಮ್ಮನ್ನು ನೋಡಿಲ್ಲ, ಅಲ್ಲಿ ಏನೋ ಮಾಡ್ತಾ ಇದ್ದಾರೆ. ನೀವು ಸೌಂಡ್ ಮಾಡಬೇಡಿ, ಫೋನಿಗೆ ಏನೋ ಮೆಸೇಜ್ ಬಂತು, ನೋಡ್ತೀನಿ ರೀ. ಅಯ್ಯೋ, ಇದನ್ನ ಯಾರು ಕಳಿಸ್ತಾ ಇರೋದು? ಇದು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಆಗ್ತಾ ಇದೆ, ಎಲ್ಲರಿಗೂ ಬರ್ತಾ ಇದೆಯಲ್ಲ. ಯಾರು ಕಳಿಸ್ತಾ ಇರೋದು ಇದನ್ನ? ನೋಡಿದ್ರೆ ಅಲ್ಲಿ ನಮ್ಮ ಸುಬ್ಬು ಇದ್ದಾನ, ನನ್ನ ತಂಗಿ ಗಂಡ ಸುಬ್ಬು. ಇವರು ಹೇಗ್ರಿ ತಪ್ಪಿಸ್ಕೊಂಡ್ರು? ಇವ್ರನ್ನ ನಾನೇ ಅರೆಸ್ಟ್ ಮಾಡಿಸಿದ್ದೆ. ಮಗನ್ನ ತಂದೆನ ಅರೆಸ್ಟ್ ಮಾಡಿಸಿ ಇನ್ನೇನು ಇವ್ರ ಕತೆ ಮುಗಿದೋಯ್ತು ಅಂತಂದೆ. ನಾನು ಡೆಲಿವರಿ ಆ ಟೈಮಲ್ಲಿ ಇವ್ರು ತಪ್ಪಿಸ್ಕೊಂಡಿದ್ದಾರೆ. ಹೇಗ್ರಿ ತಪ್ಪಿಸ್ಕೊಂಡಿದ್ದಾರೆ? ಏನು ಡೆಲಿವರಿ ಆಗೋಕ್ಕಿಂತ ಫಸ್ಟೇ ತಪ್ಪಿಸ್ಕೊಂಡಿದ್ದಾರೆ? ಹಾಗಾದ್ರೆ ನಮ್ಮ ಸ್ಟೇಷನ್ ಅವರೇ ನಮ್ಮ ಕಣ್ಣು ಇದನ್ನ ಮಾಡಿದ್ರ, ಮೋಸ ಮಾಡಿದ್ರ ಕಣ್ಣಿಗೆ. ನಂಬಕ್ಕೆ ಆಗ್ತಾ ಇಲ್ಲ ರೀ. ಇವರು ಇಲ್ಲ, ಕಾಕರ್ನ ಯಾಕೆ ಹಿಡ್ಕೊಂಡಿದ್ದಾರೆ? ಯಾಕೆ ಇವ್ರನ್ನ ಹೊಡಿತಾ ಇದ್ದಾರೆ? ಅಯ್ಯೋ ದೇವ್ರೆ, ಏನಾಗ್ತಾ ಇದೆ ಅಲ್ಲಿ? ಇದನ್ನ ಸೀತಾ ಬಿಡ್ತಾ ಇದ್ದಾಳೆ ರೀ, ಅಪ್ಲೋಡ್ ಮಾಡ್ತಾ ಇದ್ದಾಳೆ ಸೋಷಿಯಲ್ ಮೀಡಿಯಾಗೆ. ನೋಡಿ, ಸೀತಾ ವಿಡಿಯೋ ಮಾಡ್ತಾ ಇದ್ದಾಳೆ ಅಂದ್ರೆ ಇಲ್ಲೇನೋ ಕಂತ್ರಿ ಆಟ ನಡೀತಾ ಇದೆ ರೀ. ನಾ ಫೋನ್ ಇಟ್ಟು ಮೊದಲಲ್ಲಿ ಏನು ನಡೀತಾ ಇದೆ ಕಿಟಕಿಲಿ ನೋಡೋಣ ಬನ್ರಿ. ನೋಡ್ಕೊಂತ ನಿಂತ್ರೆ ನಮ್ಮ ಸುಬ್ಬನ್ ಯಾರೇ ಉಳಿಸೋರು? ಸುಬ್ಬನ್ ಯಾರೇ ಉಳಿಸೋರು? ಏನಾದರೂ ಮಾಡಿ ಕೊಂದ್ಗಿಂದ್ರೆ ಯಾವ ರೀತಿ ಒದಿತಾ ಇದ್ದಾರೆ ನೋಡಿ. ನಡಿ, ಮೊದಲು ಇಲ್ಲಿಂದ ಒಳಗೆ ಹೋಗಿ ಸುಬ್ಬನ್ ಕಾಪಾಡೋ. ನಡಿ ರೀ, ನೀವು ಸುಬ್ಬನ್ ಕಾಪಾಡ್ಕೊಂತ ನಿಂತ್ರೆ ಅವ್ರು ಹೇಳೋ ಸತ್ಯ ಅಸತ್ಯಗಳೆಲ್ಲ ಇದಾಗುತ್ತೆ. ಮೊದಲು ಹೋಗಿ ಅಲ್ಲಿ ನಿಂದ್ರಣ. ನಾನು ಪೊಲೀಸರಿಗೆ ಫೋನ್ ಮಾಡಿ ಬರ್ತೀನಿ, ನೀವು ಕಿಟಕಿ ನೋಡ್ತಾ ಇರಿ. ರಾಜು, ಏನಿದು? ಇಲ್ಲಿ ಯಾಕೆ ಬಂದಿದ್ಯಾ? ಈ ಸೀತಾ ಏನು ಮಾಡ್ತಾ ಇದ್ದಾಳೆ? ಈ ಸೀತಾ ಏನು ವಿಡಿಯೋ ಮಾಡ್ತಿದ್ಯಾ? ಅಣ್ಣ, ಸುಮ್ಮನಿರು, ಭಯ ಮಾಡಬೇಡ. ಅಲ್ಲಿ ಒಳಗೆಲ್ಲ ಜನ ಜಾಸ್ತಿ ಇದ್ದಾರೆ, ಸುಮ್ಮನಿರು. ಅಯ್ಯೋ, ಒಳಗೆ ಏನಿದು ಇಷ್ಟು ಷಡ್ಯಂತ್ರ? ಹಲೋ ಇನ್ಸ್ಪೆಕ್ಟರ್. ಕ್ವಿಕ್ಕಾಗಿ ನಾನು ಲೊಕೇಶನ್ ಕಳಿಸ್ತೀನಿ, ಈ ಜಾಗಕ್ಕೆ ಬಂದ್ಬಿಡಿ. ಎಲ್ಲ ಭದ್ರತೆ ಒಳಗೆ ಬನ್ನಿ, ತುಂಬ ರೌಡಿಗಳಿದ್ದಾರೆ ಇಲ್ಲಿ. ನೀವಂತೂ ಏನು ನೋಡಲ್ಲ ಅಲ್ಲ ರೀ? ನಾನು ಅರೆಸ್ಟ್ ಮಾಡಿಸ್ತವ್ರು ಹೇಗೆ ತಪ್ಪಿಸ್ಕೊಂಡಿದ್ದಾರೆ? ಅಯ್ಯೋ ಮೇಡಮ್, ನೀವು ಸಿಟ್ಟಾಗಬೇಡಿ. ನೀವು ಪ್ರೆಗ್ನೆಂಟ್ ಇದ್ರಲ್ಲ, ಆವಾಗಲೇ ತಪ್ಪಿಸ್ಕೊಂಡ್ರು. ಇನ್ನು ನೀವು ಹೇಳಿದರೆ ಸ್ಟೇಷನ್ಗೆ ಬರೋದು ಅದು ಇದು ಅಂಥೇಳಿ ನಾವೇ ಬೇಡ, ಪಾಪ ಪ್ರೆಗ್ನೆಂಟ್ ಇದ್ದಾರೆ ಅಂತ ಸುಮ್ಮನಾದ್ವಿ. ಅದು ನೋಡಿದ್ರೆ ಇಷ್ಟೊಂದು ದುರಂತಕ್ಕೆ ಹೋಗಿದೆ. ಅವ್ರೀಗ ಎಲ್ಲಿ ಸಿಕ್ಕರು ಮೇಡಮ್? ನಿಮ್ಮ ಜನ್ಮಕ್ಕೆ ಇಷ್ಟು ಅಲ್ಲ, ನಾನು ಡಿ ಸಿ ಆಗಿದ್ಕೊಂಡು ನನಗೆ ಒಂಚೂರು ಇನ್ಫಾರ್ಮ್ ಮಾಡಿಲ್ಲಲ್ಲ ನೀವು. ಏನಂತ ಕೊಂಡಿದ್ದೀರಾ ನನ್ನ?
ಇಲ್ಲೆಲ್ಲ ನಾನೇ ಈಗ ಗರ್ಭಿಣಿಯಾಗಿ ಹೊಳ್ಳಿ ಹೊಡೆದು ಮತ್ತೆ ಡ್ಯೂಟಿ ಜಾಯ್ನ್ ಆಗಕ್ಕೆ ಬಂತು. ಇಷ್ಟು ದಿನ ಆದರೂ ತಪ್ಪಿಸ್ಕೊಂಡ್ರೆ ನೀವು ಒಂದು ಕ್ಲೂನು ಕೊಟ್ಟಿಲ್ಲ ನನಗೆ. ಏನು ಮಾಡ್ತಾ ಇದ್ದೀರಾ? ಮನ್ ತಿಂತಾ ಇದ್ದೀರಾ? ಅವ್ರು ಹುಡ್ಕೋದ್ಬಿಟ್ಟು ಏನು ನಿದ್ದೆ ಮಾಡ್ತಾ ಇದ್ದೀರಾ ಟೇಷನಲ್ಲಿ? ಇಲ್ಲ ಮೇಡಮ್, ಬರ್ತೀವಿ. ಎಲ್ಲಿ ಲೊಕೇಶನ್ ಹೇಳಿ. ಇಲ್ಲಿಂದ ಸೆಗಣ ತಿನ್ನಕ್ಕೆ ಬರ್ತೀರಾ ಈಗ? ಹಾಂ, ನಾನು ಕಷ್ಟಪಟ್ಟು ಹುಡುಕಿ ಎಲ್ಲ ಆದಮೇಲೆ ಇಲ್ಲಿ ಬರ್ತಾರಂತೆ. ಬನ್ನಿ, ಇನ್ನೇನು ಮಾಡೋಕ್ಕಾಗತ್ತೆ. ಇನ್ನೊಮ್ಮೆ ಹುಡುಕಿ ತಂದು ಸ್ಟೇಷನ್ ಇಡ್ತೀನಿ, ನೀವು ಕೀ ತೆಗೆದು ಹೋಗ್ರಿಯಪ್ಪ ಅಂತ ಬಿಟ್ಬಿಡಿ. ಸಾರಿ ಮೇಡಮ್, ನನ್ನನ್ನು ಕ್ಷಮಿಸ್ಬಿಡಿ. ಬನ್ರಿ. ಸರಿ ಮೇಡಮ್, ಬರ್ತಾಯಿವಿ. ಎಷ್ಟು ಕೇರ್ಲೆಸ್ ಇವರು. ಹಾಂ, ಒಂಚೂರು ಭಯ ಅನ್ನೋದೇ ಇಲ್ಲ ಇವರಿಗೆ. ಇಷ್ಟು ದೊಡ್ಡ ಕಳ್ಳಿ ಕಂದ್ರ ಆಟ ನಡೀತಾ ಇದೆ ಅಂದರೆ ಇವರೆಲ್ಲ ಸೇರಿ ನನ್ನ ತಂಗಿ ಮೇಲೆ ಒಮ್ಮಾಚಾರ ಮಾಡಿದ್ರ. ವಿಡಿಯೋದಲ್ಲಿ ಎಲ್ಲ ಕಡೆ ಹೋಗ್ತಾ ಇದೆ ಅಂದರೆ ಎಲ್ಲರೂ ನೋಡ್ತಾರೆ. ಅಪ್ಪ ಅಮ್ಮನಿಗೂ ಸತ್ಯ ಗೊತ್ತಾಗುತ್ತೆ, ಅತ್ತೆ ಮಾವನಿಗೂ ಸತ್ಯ ಗೊತ್ತಾಗುತ್ತೆ. ನಾವೆಲ್ಲರೂ ಮತ್ತೆ ಒಂದಾಗ್ತೀವಿ. ಇದ್ರಲ್ಲಿ ನಮ್ಮ ತಂಗಿದು ಏನು ತಪ್ಪಿಲ್ಲ ಅಂತ ನಂಗೆ ಗೊತ್ತಿತ್ತು. ಅವಳು ನಾನು ಕೊಲ್ಲೋ ಮಟ್ಟಕ್ಕೆ ಹೋಗಲ್ಲ ಅನ್ನೋದು ನನಗೆ ಗೊತ್ತಿತ್ತು. ನೋಡ್ತಾ ಇರಿ ಫ್ರೆಂಡ್ಸ್, ಭಾಳ ಟ್ವಿಸ್ಟ್ ಇದೆ ಅಕ್ಕ ತಂಗಿ ಸೀರಿಯಲ್. ಇವತ್ತೇ ನಾಳೆ ನಾಡಿದ್ದು 3 ಎಪಿಸೋಡಲ್ಲಿ ಅಕ್ಕ ತಂಗಿ ಸೀರಿಯಲ್ ಮುಗಿಯುತ್ತೆ. ನೋಡ್ತಾ ಹೋಗಿ, ಯಾಕಂದರೆ ನಾನು ಮುಂದೆ ಒಂದು ಹೊಸ ಸೀರಿಯಲ್ ತರ್ತಾ ಇದ್ದೀನಿ. ಇದನ್ನು ನೋಡಿ ನೋಡಿ ಬೋರ್ ಆಗಿರುತ್ತೆ. ಇಲ್ಲಿಗೆ ಎಂಡ್ ಕೊಡೋಣ. ಎಲ್ಲರೂ ಒಂದಾದ್ಮೇಲೆ ಇದು ದಿ ಎಂಡ್ ಆಗುತ್ತೆ. ಓಕೆ, ಮುಂದೆ ನೋಡ್ತಾ ಇರಿ. ಬಾಯ್.